ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಅವಲಕ್ಕಿನಲ್ಲಿ ಚೂಡ ಅಥವಾ ಉಪ್ಗರಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತೆಳು ಅವಲಕ್ಕಿ 3 ಕಪ್ನಷ್ಟು. ನೀವು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಸಿಗುತ್ತೆ, ಅದನ್ನು ತಗೊಂಡ್ರೂ ಆಗುತ್ತೆ. ನಾನು ಈಗ ಇದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೀನಿ. ಸೊ ಇದು ಗರಿ ಗರಿಯಾಗಿ ಚೆನ್ನಾಗಿದೆ. ಬಿಸಿಲು ಇಲ್ಲದೆ ಇದ್ದಾಗ ನೀವು ಅವಲಕ್ಕಿನ ಬಿಸಿಲಿಗಿಡಕ್ಕಾಗಲ್ಲ, ಗರಿ ಗರಿನೂ ಆಗು ಬರಲ್ಲ. ಆದ್ರಿಂದ ನೀವು ಅವಾಗ ಅದನ್ನ ಒಂದು ಬಾಣಲಿನಲ್ಲಿ ಸಣ್ಣ ಊರಿನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಅದು ಗರಿ ಗರಿಯಾಗಿ ಬರುತ್ತೆ. ಅವಾಗ ನೀವು ಅದನ್ನ ಈ ಚೂಡ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬಹುದು. ಎಣ್ಣೆ 2 ಟೇಬಲ್ ಸ್ಪೂನ್ ನಷ್ಟು, ಸಾಸಿವೆ ಅರ್ಧ ಟೀ ಸ್ಪೂನ್ ನಷ್ಟು, ಜೀರಿಗೆ 1 ಟೀ ಸ್ಪೂನು, ಅರಿಶಿನ 1/4 ಟೀ ಸ್ಪೂನು, ನೆಲಗಡಲೆ 15 ರಿಂದ 20, ಹುರಿಗಡಲೆ ಅರ್ಧ ಟೇಬಲ್ ಸ್ಪೂನ್ ನಷ್ಟು, ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್ ನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೀ ಸ್ಪೂನ್ ನಷ್ಟು ನೋಡ್ಕೊಂಡು ಹಾಕೊಳ್ಳೋಣ. ಕೊಬ್ಬರಿನ ನಾನು ತೆಳ್ಳಗೆ ಹೀಗೆ ಹೆಚ್ಚಿಟ್ಟುಕೊಂಡಿದ್ದೀನಿ. ಸೊ ಇದು ಹತ್ರ 2 ಟೇಬಲ್ ಸ್ಪೂನ್ ನಷ್ಟು. ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿನ ಇದನ್ನು ಕೂಡ ತೆಳ್ಳಗೆ ಹೆಚ್ಚಿಟ್ಟುಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು ಸ್ವಲ್ಪ, ಕರಿಬೇವಿನ ಸೊಪ್ಪು ಒಂದು 5-6 ಎಸಲಿನಷ್ಟು. ಒಂದು ಬಾಣಲೆನ ಒಲೆ ಮೇಲೆ ಬಿಸಿಗಿಡಿ. ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಪಟಪಟ ಅಂದಮೇಲೆ ಜೀರಿಗೆನೂ ಪಟಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗರಿ ಗರಿಯಾಗಿ ಆಗಬೇಕು. ಮೆಣಸಿನ್ಕಾಯಿ ಗರಿ ಗರಿ ಆಗಿದೆ ನೋಡಿ. ಈಗ ನೆಲಗಡಲೆ ಹಾಕೋಣ. ನೆಲಗಡಲೆ ಹಾಕಿ ಒಂದು ಅರ್ಧ ನಿಮಿಷ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪಿನ ನೀರಿನ ಅಂಶ ಅಷ್ಟು ಹೋಗಬೇಕು. ಹಾಗೆ ಕರಿಬೇವಿನ ಸೊಪ್ಪು. ಡ್ರೈ ಆಗೋಷ್ಟು ಹುರಿಬೇಕು. ಕರಿಬೇವಿನ ಸೊಪ್ಪು ಗರಿ ಗರಿ ಆಗಿದೆ. ಈಗ ಇದಕ್ಕೆ ಕೊಬ್ಬರಿ ಪೀಸಸ್ ಅನ್ನು ಹಾಕಿದ್ದೀನಿ. ಕೊಬ್ಬರಿ ಪೀಸು ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ. ಈಗ ನೋಡಿ ಕೊಬ್ಬರಿ ಕೂಡ ಚೆನ್ನಾಗಿ ಗರಿ ಗರಿ ಆಗಿದೆ. ಈಗ ಅರಿಶಿನ ಹಾಕೋಣ. ಅರಿಶಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿ ಅರ್ಧ ನಿಮಿಷ ಆದಮೇಲೆ ಹುರಿಗಡಲೆ ಹಾಕಿ ಒಂದ್ಸಲ ಹೀಗೆ ಮಿಕ್ಸ್ ಮಾಡಿ. ತೀರಾ ಬಿಸಿ ಇದ್ದಂತೆ ಹುರಿಗಡಲೆ ಹಾಕಬೇಡಿ. ಸ್ವಲ್ಪ ಬೆಚ್ಚಗಾದ ತಕ್ಷಣ ನೀವು ಈ ಮಿಕ್ಸ್ಚರ್ ಎಲ್ಲ ಅವಲಕ್ಕಿನ ಹಾಕಿ, ಹಾಗೆ ಉಪ್ಪು, ಸಕ್ಕರೆ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿ ಇದನ್ನ ಕಲಿಸ್ಬೇಕು. ಎಲ್ಲ ಒಗ್ಗರಣೆನೂ ಕೂಡ ಅವಲಕ್ಕಿಗೆ ಚೆನ್ನಾಗಿ ಸ್ಪ್ರೆಡ್ ಆಗೋ ಹಾಗೆ ಕಲಿಸ್ಬೇಕು. ಈ ಒಗ್ಗರಣೆಗೆ ಅವಲಕ್ಕಿನ ಹಾಕಿದ್ಮೇಲೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮಗೆ ಅವಲಕ್ಕಿ ರೆಡಿ ಆಗಿಬಿಡತ್ತೆ. ನೀವು ಯಾವ್ದಾದ್ರು ಊರುಗಳಿಗೆ ಹೋಗ್ತೀನಿ ಅಂದಾಗ ಅವಾಗ ನಿಮಗೆ ಏನಾದ್ರು ಆಹಾರ ತಗೊಂಡು ಹೋಗ್ಬೇಕಾಗತ್ತೆ. ಅವಾಗ ನೀವು ಈ ಚೂಡನ್ ಮಾಡ್ಕೊಂಡು ತಗೊಂಡು ಹೋದ್ರೆ ನಿಮಗೆ ಇದು ಸುಮಾರು ದಿನ ಇರುತ್ತೆ. ಅದರಿಂದ ನಿಮಗೆ ಉಪಯೋಗಿಸಕ್ಕೆ ಅನುಕೂಲವಾಗುತ್ತೆ. ಅವಲಕ್ಕಿ ಚೂಡನ ನೀವು ಮಾಡಿ ಇಟ್ಕೊಂಡ್ರೆ ಸುಮಾರು 15-20 ದಿನದವರೆಗೆ ಇದು ಕೆಡದೇನೆ ಹಾಗೆ ಇರುತ್ತೆ. ನೀವು ಯಾವಾಗ ಬೇಕೋ ಅವಾಗ ಇದನ್ನ ಕಾಫಿ ಟೀ ಜೊತೆ ಕೂಡ ಉಪಯೋಗಿಸಬಹುದು. ಹಾಗೆ ನಿಮ್ಮ ಮನೆಗೆ ಯಾರು ಅತಿಥಿ ಬಂದ್ರೆ ಕೂಡ ನಿಮಗೆ ಇದನ್ನ ಸರ್ವ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗಿರುತ್ತೆ. ನೋಡಿದ್ರಲ್ವಾ ಗರಿ ಗರಿಯಾಗಿ ಅವಲಕ್ಕಿ ಚೂಡನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ಇದೇ ತರ ಚೂಡನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಮಸ್ಕಾರ.